ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ? ಸೊ ತುಂಬ ದಿನ ಆಯಿತು ನಾನು ಲೆಂತಿ ವ್ಲಾಗ್ಸ್ ಮಾಡಿ. ನನ್ನ ಟ್ರಾವೆಲ್ ವ್ಲಾಗ್ ನಂತರ ಇದು ಇನ್ನೊಂದು ಲೆಂತಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ವ್ಲಾಗಲ್ಲಿ ಏನಪ್ಪ ನನ್ನ ತಲೆಯಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಲ್ಲ, ಎಸ್ ಇವತ್ತು ಫುಲ್ ಒಂಥರ ಪ್ಯಾಂಪರಿಂಗ್ ಸೆಷನ್ ಥರ. ಸೊ ಫಸ್ಟು ಅಲೋವೆರಾ ತಂದುಕೊಟ್ರು ಮಮ್ಮ. ಅದನ್ನು ಅಲೋವೆರಾ ಮನೇಲೇ ಗಿಡ ಇದೆ ಕಟ್ ಮಾಡಿಕೊಟ್ರು. ನಾನು ಅದು ಲೋಳೆ ಎಲ್ಲ ತೆಗ್ದೆ, ಕೈಯೆಲ್ಲ ಲೋಳೆ ಆಗಿತ್ತು ಅಂತ ಫೇಸ್ಗೆ ಅಪ್ಲೈ ಮಾಡಿ, ನಾನು ಫೇಸ್ ವಾಶೇ ಮಾಡಿಲ್ಲ, ಜಸ್ಟ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಸೊ ತಲೆ ತುಂಬ ಕೂದಲು ಉದುರುತ್ತಾ ಇದೆ. ಬಿಕಾಸ್ ನಾವು ಟ್ರಾಫಿಕಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಆಮೇಲಿಂದ ಆಫೀಸಲ್ಲಿ AC ಇರ್ತೀವಿ, ಒಂದು ವಿಟಮಿನ್ D3 ಅನ್ನೋದು ಸಿಗೋಲ್ಲ ನಮಗೆ, ಬಿಸಿಲಿಗೆ ಹೋಗೋದು ಕಮ್ಮಿ. ಸೊ ಇದೆಲ್ಲ ಆಗ್ತಾ ಇರೋದ್ರಿಂದ ಹೇರ್ ಫಾಲ್ ಹೆವಿ ಅಂದರೆ ಹೆವಿ ಆಗ್ತಾ ಇದೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಎಣ್ಣೆ ಹಚ್ಚೋದು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೆ. ಬಿಕಾಸ್ ಟೈಮ್ ಸಿಗ್ತಿರ್ಲಿಲ್ಲ, ಹಚ್ಚಿದ್ಮೇಲೆ ಅದನ್ನು ವಾಶ್ ಮಾಡಿದೆ, ಆಫೀಸ್ಗೆ ಹೋಗೋಕ್ಕಾಗಲ್ಲ. ಸೊ ಇದೆಲ್ಲ ಇದ್ದಿದ್ದರಿಂದ ಸ್ಕೂಲ್ ಟೈಮಲ್ಲೇ ಪರವಾಗಿತ್ತಪ್ಪ. ನಾನು ವೀಕಲ್ಲಿ ಒನ್ ಡೇ ಆರ್ 2 ಡೇ ಮಾತ್ರ ನಾನು ವಿತೌಟ್ ಆಯಿಲ್ ಹೋಗ್ತಾ ಇದ್ದೆ. ಎವ್ರಿ ಡೇ ನಾನು ವಿತ್ ಆಯಿಲಲ್ಲೇ ಹೋಗ್ತಿದ್ದೆ. ಅದು 2 ಹಿಂಗೆ ಬದನೆಕಾಯಿ ಜಡೆ ಹಾಕ್ಕೊಂಡು ಹೋಗ್ತಿದ್ದೆ. ಇಷ್ಟು ದಪ್ಪ ಇತ್ತು ಒಂದೊಂದು ಜಡೆ ನಂದು. ಸೊ ಇವಾಗ ಫುಲ್ ಸಣ್ಣ ಆಗಿಬಿಟ್ಟಿದೆ. ಕೂದಲಂತೂ ಇಷ್ಟಿಷ್ಟು ಉದುರುತ್ತಾ ಇದೆ. ನಾನು ಇಲ್ಲಿ ಪಕ್ಕ ಫೋಟೋ ಹಾಕ್ತೀನಿ, ಒಂದು ಕೂದಲು ಎಷ್ಟು ಉದುರುತ್ತಾ ಇದೆ ನನಗೆ ಅನ್ನೋದನ್ನ ಹತ್ರ ಇದೆ. ಆ್ಯಂಡ್ ನಾನು ಉದುರಿದ ಕೂದಲು ಕೂಡ ಎಲ್ಲ ಸೇವ್ ಮಾಡ್ತಾ ಇರ್ತೀನಿ, ಹಂಗೆ ಎತ್ತಿಟ್ಕೋತಾ ಇರ್ತೀನಿ. ಸೊ ಈ ವೀಕ್ಲಿ ಒನ್ಸ್ಗೆ ನಾನು ಈ ಆಲ್ಪ್ಸ್ ಗುಡ್ನೆಸ್ದು ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಇದ್ರ ಬಗ್ಗೆ ಇನ್ನೂ ರಿಸಲ್ಟ್ಸ್ ಏನೂ ಗೊತ್ತಿಲ್ಲ. ರೋಸ್ಮೆರಿ ವಾಟರ್ನು ಕೂಡ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ವೀಕ್ಲಿ ಒನ್ಸ್ ಊರಿಗೆ ಏನು ಬರ್ತೀನಲ್ಲ ಆವಾಗ ಟ್ರೈ ಮಾಡ್ತಿರ್ತೀನಿ. ಹಿಂಗೆ ಜಸ್ಟ್ ಸ್ಪ್ರೇ ಮಾಡೋ ಥರ ಇರುತ್ತೆ ಈ ಥರ. ಆ್ಯಂಡ್ ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಸ್ಪ್ರೇ ಆಗಲ್ಲ. ಸೊ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ನಂಗೆ ವರ್ಕೌಟ್ ಆದರೆ ನೆಕ್ಸ್ಟ್ ಯಾವ್ದಾರ ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ ಇದ್ರ ಬಗ್ಗೆ. ಆ್ಯಂಡ್ ಮಮ್ಮಿ ನನಗೆ ತಲೆಗೆ ಹೇರ್ ಪ್ಯಾಕ್ ಥರ ರೆಡಿ ಮಾಡಿಕೊಟ್ರು. ಯೂಶ್ವಲಿ ನಾನು ತಲೆಗೆ ಮೆಹಂದಿ ಹಾಕೋದು, ಮೆಹಂದಿ ಪೌಡರ್ನ ತೊಗೊಂಡು ಬಂದು ಅದನ್ನು ಕಲಸಿ ಒಂದು ಪ್ರೊಸೀಜರಲ್ಲಿ ಕಲಿಸ್ತೀವಿ ನಾವು. ಕಲಸಿ ಆಮೇಲಿಂದ ಮಮ್ಮಿ ಅದನ್ನು ರೆಡಿ ಮಾಡಿಕೊಡ್ತಾರೆ, ಹಚ್ಕೊಡ್ತಾರೆ ಅವರೇನೆ. ಬಟ್ ಇವಾಗ ಮನೇಲೇ ಮೆಹಂದಿ ಸೊಪ್ಪನ್ನ ಬೆಳೆಸಿರೋ ಒಂದು ಗಿಡ ಹಾಕ್ಕೊಂಡಿದ್ದಾರೆ, ಬೆಳೆಸ್ಕೊಂಡಿದ್ದಾರೆ. ಮುಂಚೆ ನಾನು ಚಿಕ್ಕ ಹುಡುಗಿಯಿಂದನೂ ನಾನು ಮೆಹಂದಿ ಹಾಕಿ ನಂಗೆ ರೂಢಿ ಇದೆ. ನಂಗೆ ಗೊತ್ತಿರೋಂಗೆ ಒಂದು LKG UKG ಇಂದನೂ ನಂಗೆ ರೂಢಿ ಇದೆ. ಮುಂಚೆ ನಾವೊಂದು ಮನೇಲಿ ನಮ್ಮದೇ ಓನ್ ಹೌಸಲ್ಲಿ ಇದ್ದಾಗ ಮನೆ ಒಂದು ರೌಂಡ್ ಸುತ್ಕೊಂಡು ಬಂದರೆ ನಮಗೆ ಎಲ್ಲ ಥರ ಮೆಡಿಸಿನಲ್ ಲೀವ್ಸ್ ನಮ್ಗೆ ಸಿಗೋವಂಥದ್ದು. ಏನದು ಮೆಂತ್ಯ ಆಗಿರ್ಬೋದು ತಿನ್ನೋದಕ್ಕೆ, ಪುದೀನ, ವೆಜಿಟೇಬಲ್ಸು, ಫ್ಲಾಸ್ ಎಲ್ಲ ಇರೋದು ನಮ್ಮ ಮನೇಲಿ. ಅವಾಗ ತಲೆಗೆ ಏನಂದರೆ ಹಿಂಗೆ ಮೆಹಂದಿ ಸೊಪ್ಪಾಗಿರ್ಬೋದು, ಕರ್ಬೇವಿನ ಸೊಪ್ಪು, ಆಮೇಲಿಂದ ವಿಳೆದೆಲೆ, ದಾಸವಾಳ, ಏನು ಬೇಕಾದರೂ ಹಾಕೋ ಥರ ಇತ್ತಲ್ಲ. ಸೊ ಎಲ್ಲ ತೊಗೊಂಬಂದು ಇದು ಮಾಡ್ತಾಯಿದ್ವಿ ನಾವು. ಸೊ ಈಗ ಮತ್ತೆ ಮನೇಲೇ ಇಟ್ಕೊಂಡಿದ್ದಾರೆ ಗಿಡನ. ತಂದಾಗಿಂದ ಒಂದ್ಸತಿನೂ ನಾನು ತಲೆಗೆ ಹಾಕಿರಲಿಲ್ಲ, ಬರೀ ಪೌಡರ್ ಮಾತ್ರನೇ ಹಾಕ್ತಿದ್ದು. ಸೊ ತುಂಬ ಚೆನ್ನಾಗಿ ಬಿಟ್ಟಿದೆ ಗಿಡ ಅಂತ ನಾನು ಮತ್ತೆ ಗಿಡದ್ದು ಒಂದು ವಿಡಿಯೋ ಆ್ಯಡ್ ಮಾಡ್ತೀನಿ ಮಧ್ಯದಲ್ಲಿ. ಚೆನ್ನಾಗಿತ್ತು ಅಂತ ಮಮ್ಮಿ ಮಂತ್ಲಿ ಒನ್ಸ್ ನಾವು ಪೂರ್ತಿ ಕಟ್ ಮಾಡಿಕೊಂಡ್ರೆ ಮಂತ್ಲಿ ಒನ್ಸ್ ಯೂಸ್ ಮಾಡ್ಬೋದು, ಇಬ್ಬರು ಹಾಕೋಬೋದು ತಲೆಗೆ ಅಂತ ತೆಗ್ದಿಟ್ಟಿದ್ರು. ಒಂದು ಬೌಲಲ್ಲಿ ಒಂದಿಷ್ಟು ಸೊಪ್ಪು ಸಿಕ್ಕಿತ್ತು. ಸೊ ಅದಕ್ಕೆ ಏನೇನೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ನನಗೆ ತಲೆಗೆ ಹಚ್ಚಿ ಕೊಟ್ಟಿದ್ದಾರೆ. ಜಸ್ಟ್ ಫಾರ್ ಕಲರ್ ಆ ಥರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ಸ್ಕಿನ್ಗೆ ಯೂಸ್ ಆಗುತ್ತೆ, ಒಂದು ಟ್ರೀಟ್ಮೆಂಟ್ ಥರ ಇರುತ್ತೆ. ಆ್ಯಂಡ್ ನಾವು ಎಕ್ಸ್ಟರ್ನಲಿ ಇಂಟರ್ನಲಿ ಎರಡು ಮಾಡಬೇಕಾಗುತ್ತೆ. ಬರೀ ಇಂಟರ್ನಲಿ ಇಂಟೇಕ್ ಆಫ್ ಗುಡ್ ಫುಡ್ಸ್ ತೊಗೋತಾ ಇದ್ದೀವಿ ಅಂದರೆ ಮಾತ್ರ ಸಾಕಾಗಲ್ಲ, ಎಕ್ಸ್ಟರ್ನಲಿನೂ ಕೂಡ ಇದು ಮಾಡಬೇಕು. ಕೂದಲು ಬೆಳಿಬೇಕು ಅಂದರೆ ಬರೀ ತಿನ್ನೋದು ಮಾತ್ರ ಆಗಲ್ಲ, ಎಣ್ಣೆ ಹಚ್ಚಿದ್ರೆ ಮಾತ್ರ ಕೂದಲು ಬೆಳೆಯಲ್ಲ. ಸೊ ಅದನ್ನು ನಾವು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡ್ತಾ ಇರಬೇಕು. ಚಿಕ್ಕದ್ರಿಂದನೂ ನನ್ನ ಕೂದಲೆಲ್ಲ ಪೂರ್ತಿ ನಮ್ಮ ಮನೆ ಟೇಕ್ ಕೇರ್ ಮಾಡ್ತಿದ್ದರಿಂದ ನನಗೆ ಅಂಥ ಏರ್ ಫಾಲೋ ಆ ಥರ ಎಲ್ಲ ಏನೂ ಇರಲಿಲ್ಲ. ಈಗ ನಾನು ನನ್ನ ಕೂದಲು ನಾನೇ ಟೇಕ್ ಕೇರ್ ಮಾಡ್ತಿರೋದ್ರಿಂದ ಯಾವುದೋ ಸೋಪು, ಶ್ಯಾಂಪು, ಕಂಡೀಷ್ನರು, ಆ ಸ್ಪ್ರೇ, ಈ ಸ್ಪ್ರೇ, ಆಮೇಲಿಂದ ಏರ್ ಸ್ಟ್ರೈಟ್ನಿಂಗು, ಈ ಥರ ಎಲ್ಲ ಮಾಡ್ತೀವಲ್ಲ, ಅದರಿಂದ ನಮ್ಮ ಹೇರ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಸೊ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ನಾವು ಹಿಂಗೆ ಕೂದಲಿಗೆ ಏನಾದರೂ ಒಂದು ಹೋಮ್ ರೆಮಿಡಿ, ಹೋಮ್ ಥೆರಪೀಸ್ ಏನಾದರೂ ಮಾಡೋದ್ರಿಂದ ನನ್ನ ಪ್ರಕಾರ ನಮ್ಮ ಹೇರ್ನ ನಾವು ನೀಟಾಗಿ ಮೇಂಟೈನ್ ಮಾಡ್ಬೋದು. ಇನ್ನು ಕೂದಲು ಉದ್ದ ಹೇಗೆ ಬೆಳೆಯುತ್ತೆ, ನೀವು ಯಾವ ಆಯಿಲ್ ಹಾಕ್ತೀರಾ ಏನು ಅನ್ನೋದೆಲ್ಲ ಕೇಳಿದ್ರೆ, ನಾವು ಯಾವ ಆಯಿಲ್ ಹಾಕ್ತೀವಿ ಅನ್ನೋದಕ್ಕಿಂತ ಮೇನ್ ಇಂಪಾರ್ಟೆಂಟ್ ನಮ್ಮ ಜೆನೆಟಿಕ್ಸಲ್ಲೂ ಮ್ಯಾಟರ್ ಆಗುತ್ತೆ. ನನಗೆ ಅಮ್ಮಂಗಾಗಲಿ ಅಪ್ಪಂಗಾಗಿ ತುಂಬ ಕೂದಲಿತ್ತು ತಲೆ ತುಂಬ. ಸೊ ಮೇ ಬಿ ಆ ಜೆನೆಟಿಕ್ಸಿಂದ ನಮ್ಮ ಮನೇಲಿ ಎಲ್ಲರಿಗೂ, ನಂಗೆ ಅಕ್ಕಗೆ, ನನಗೆ, ನನ್ನ ತಮ್ಮಗೆ ಎಲ್ಲರಿಗೂ ಕೂದಲು ಚೆನ್ನಾಗಿದೆ ಮೇನ್. ಸೊ ಇಂಟೇಕ್ ಆಫ್ ಫುಡ್ಸ್ ನಾವು ವೆಜಿಟೇಬಲ್ಸು ಎಲ್ಲ ತುಂಬ ಚೆನ್ನಾಗಿ ತೊಗೋತೀವಿ. ಆ್ಯಂಡ್ ನಾನು ಕರ್ಬೇವಿನ ಸೊಪ್ಪು ಹಾಗೆ ತಿನ್ನೋದಕ್ಕೆ ಫ್ರೈಯಲ್ಲೆಲ್ಲ ಇಷ್ಟ ಆಗ್ತಿದ್ರು. ನಾನು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ತಿಂತೀನಿ ನಾನು. ಸೊ ಅದು ಕೂಡ ಹೆಲ್ದಿನೇ ಹೌದು, ಕೂದಲಿಗೆ ತುಂಬ ಹೆಲ್ದಿ ಅಂತ. ಸೊ ಎಕ್ಸ್ಟರ್ನಲಿ ಆಯಿಲ್ ನಾನು 1-2 ಆಯಿಲ್ ಥರ ಉಪಯೋಗಿಸಲ್ಲ. ಮಮ್ಮಿ ಒಂದು ಆಯಿಲ್ ಪ್ರಿಪೇರ್ ಮಾಡ್ತಾರೆ, ಹೊರಗಡೆ ಅಂಗಡಿಯಿಂದ 1-2-3 ಆಯಿಲ್ದು ನಾವು ತಂದು ಸೆಟ್ ಮಾಡ್ಕೊಂಡಿದ್ವಿ. ಮುಂಚೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫಸ್ಟು ಕೋಕೋನಟ್ ಆಯಿಲು,
ಆಮೇಲಿಂದ ನಾರ್ಮಲ್ ಪ್ಯಾರಾಚೂಟ್ ಕೊಕೊನೆಟ್ ಆಯಿಲು, ಕೇಶವರ್ಧಿನಿ ಅಂತ ಒಂದು ಬರೋದು, ಅದು ಒಂದು ಬಾಟಲ್ಗೆ ಒಂದು 100 ml 150 250 ml ಕೋಕೋನಟ್ ಪ್ಯಾರಾಚೂಟ್ ಏನು ಬರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಇಟ್ಕೋತಾ ಇದ್ವಿ. ಸೊ ಕೇಶವರ್ಧಿನಿ, ಡಾಬರ್ ಆಮ್ಲ, ಆಮೇಲಿಂದ ಇದೆಲ್ಲ ಅಲ್ಲದೆ ಮಮ್ಮಿನೂ ಒಂದು ಎಣ್ಣೆ ಪ್ರಿಪೇರ್ ಮಾಡೋರು. ಇವೆಲ್ಲ ಮಿಕ್ಸ್ ಮಾಡಿ ಕೊಕೊನಟ್ ಆಯಿಲಲ್ಲಿ ಮಿಕ್ಸ್ ಮಾಡಿ ಒಂದು ಎಣ್ಣೆ ಪ್ರಿಪೇರ್ ಮಾಡೋರು. ಸೊ ಒನ್ಸ್ ಆ ಎಣ್ಣೆ ಪ್ರಿಪೇರ್ ಮಾಡೋ ವಿಡಿಯೋನು ಕೂಡ ನಾನು ತೋರಿಸ್ತೀನಿ. ಇದೆಲ್ಲ ಅಲ್ದಲೇ ಒಂದೊಂದ್ಸತಿ ಮೆಂತ್ಯ, ಅಲೋವೆರಾ, ಆನಿಯನ್ ಇದನ್ನೆಲ್ಲ ಪೇಸ್ಟ್ ಮಾಡಿರೋದು ಏನೇನು ಇರ್ತಿತ್ತೋ ಅವನ್ನ ಕೂಡ ಹಚ್ಕೋತಾ ಇದ್ದೆ ಮೀನ್ವೆಲ್ ಮಧ್ಯದಲ್ಲಿ. ಸೊ ಮೇ ಬಿ ಮುಂಚಿನೂ ಮಮ್ಮಿ ಅದನ್ನು ಟೇಕ್ ಕೇರ್ ಮಾಡ್ಕೊಂಡು ಬಂದಿರೋದಕ್ಕಿಂತ ಕೂದಲು ನಂದು ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಸೊ ಅದು ತುಷ್ಟಿ ಬೀಳ್ದಲೇ ಇಲ್ಲಪ್ಪ, ಆಲ್ರೆಡಿ ತುಂಬ ಕಣ್ಣು ಬಿದ್ದಿದೆ, ಉದ್ರುಕೊಂಡು ಹೋಗ್ತಾ ಇದೆ ಕೂದಲು. ಸೊ ಸ್ವಲ್ಪ ನಮ್ಮ ಟೇಕ್ ಕೇರ್ ಮಾಡೋಣ. ಸೊ ಈ ವ್ಲಾಗ್ನ ಪೂರ್ತಿ ನೋಡಿ ಏನೇನು ಹಾಕಿದ್ದಾರೆ, ಹೇಗೆ ಏನು ಅನ್ನೋದೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಯಾವಾಗಲೂ ನಾವು ಮೆಹಂದಿ ಪೌಡರ್ ಆಗಲಿ ಸೊಪ್ಪನ್ನಾಗಲಿ ನಾವು ಕಲಿಸ್ಬೇಕಾದ್ರೆ ನೀರಿನಲ್ಲಿ ಕಲಿಸಿದ್ರೆ ಅದು ಒಂದು ಕಲರ್ನೆಸ್ ಕಮ್ಮಿ ಆಗಿಬಿಡುತ್ತೆ. ಸೊ ಯೂಶಲ್ ಆಗಿ ಕಾಫಿ ಟೀ ಪೌಡರ್ನ ಮಿಕ್ಸ್ ಮಾಡಿ ಡಿಕಾಕ್ಷನ್ ಮಾಡಿಕೊಂಡು ಆ ಒಂದು ಡಿಕಾಕ್ಷನಿಂದ ನಾವು ಕಲಿಸೋದ್ರಿಂದ ಆ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇಲ್ಲಿ ನಾವು 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆನ ಚೆನ್ನಾಗಿ ಹುರಿದು ರೋಸ್ಟ್ ಮಾಡ್ಕೊಂಡಿದ್ದೀವಿ. ಆ ರೋಸ್ಟ್ ಮಾಡಿರುವಂತಹದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ನಮಗೆ ಎಷ್ಟು ಸೊಪ್ಪು ಬೇಕೋ ಅಷ್ಟು ಸೊಪ್ಪು, ಹಾಗೆ ಅಲೋವೆರಾದ ಲೋಳೆ ಇರುತ್ತಲ್ಲ, ನಾನು ಒಂದು ಫುಲ್ ಕಡ್ಡಿನ ಅಲೋವೆರಾನ ತಗೊಂಡು ಅದು ಲೋಳೆ ತಕೊಂಡಿದ್ದೀನಿ. ಅದಕ್ಕೆ ನಾವು ಒಂದು ಬೌಲ್ ಮೆಹಂದಿ ಸೊಪ್ಪನ್ನ ಯೂಸ್ ಮಾಡ್ಕೋತಾ ಇರೋದು. ಅಲ್ಲಿ ಕಾಣಿಸ್ತಿದೆ ನೋಡಿ ಮೆಹಂದಿ ಸೊಪ್ಪು ಎಷ್ಟಿದೆ ಅಂತ. ಸೊ 1 ಸ್ಪೂನ್ ಈಚ್ ತಗೊಂಡಿದ್ದೀವಿ. ಮೆಂತ್ಯ ಹಾಗೆ ಸಾಸಿವೆನ ಹುರಿದಿರುವಂತಹದ್ದು. ಅದಕ್ಕೆ ಒಂದು ಲೋಳೆ ಫುಲ್, ಒಂದು ಕಡ್ಡಿ ಫುಲ್ಲು ಅಲೋವೆರಾ ಲೋಳೆ ಹಾಕಿದ್ದೀವಿ. ಹಾಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಕಾಫಿ ಡಿಕಾಕ್ಷನ್ ಹಾಕಿದ್ದೀವಿ. ಹಾಗೆ ಒಂದು ಬೌಲ್ ಅಷ್ಟು ಮೆಹಂದಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇದನ್ನ ಇನ್ಸ್ಟೆಂಟ್ ಆಗಿ ತಲೆಗೆ ಹಾಕೋತೀವಿ ನಾವು. ಯೂಶಲ್ ಆಗಿ ಪೌಡರ್ನ ನಾನು ಕಲಸಿದ್ರೆ ನೈಟ್ ಕಲಸಿ ಬೆಳಗ್ಗೆ ಹಚ್ಕೊಳ್ಳುವಂತಹದ್ದು. ಇದಕ್ಕೆ ಬೇಕಾದ್ರೆ ನೀವು ಮೆಂತ್ಯ ನೆನೆಸಿರೋದನ್ನು ಕೂಡ ಹಾಕೋಬಹುದು. ಇಲ್ಲ ಮೆಂತ್ಯ ಹುರಿದಿರೋ ಪೌಡರ್ನ ನಾನು ಯೂಸ್ ಮಾಡ್ಕೋತಾ ಇರೋದು. ಹುರಿದು ಅದನ್ನ ಪೌಡರ್ ಮಾಡಿ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಚೆನ್ನಾಗಿ ತುಂಬಾ ನೀರಾಗಿ ಕಲಿಸ್ಕೊಂಡ್ರೆ ತಲೆಗೆ ಹಚ್ಚಿದ್ರೆ ಜಾರ್ ಬರುತ್ತೆ. ಸೊ ತುಂಬಾ ನೀರಾಗಿ ಇದನ್ನ ಕಲಿಸ್ಕೋಬಾರ್ದು ಅಥವಾ ರುಬ್ಕೋಬಾರ್ದು. ನಾವು ಅದನ್ನ ನಾವು ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೊಂಡ್ರೆ ತಲೆಗೆ ಹಚ್ಚಿದಾಗ ಅದು ಜಾರಲ್ಲ, ಆಮೇಲಿಂದ ಸೋರೋದು ಇಲ್ಲ, ನೀಟಾಗಿ ತಲೆಗೆ ಪ್ಯಾಕ್ ಆಗಿ ಕುತ್ಕೊಳ್ಳುತ್ತೆ. ಇದರಿಂದ ಒಂದು ಗುಡ್ ಕಲರ್ ಕೂಡ ಕೊಡುತ್ತೆ. ಹಾಗೆ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ಅಲೋವೆರಾ, ಮೆಂತ್ಯ ಹಾಗೆ ನಾವು ಮೆಹಂದಿ ಹಾಕಿರೋದ್ರಿಂದ ಒಟ್ಟೊಟ್ಟು ತರ ಇರುತ್ತೆ ಕೂದಲಲ್ಲಿ, ಬಟ್ ಅದು ತುಂಬಾ ಗುಡ್ ರಿಸಲ್ಟ್ಸ್ ಕೊಡುತ್ತೆ. ಆಫ್ಟರ್ ಎಫೆಕ್ಟ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಟ್ಟಿಗೆ ಹಾಕಕ್ಕಾದ್ರೆ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬೋದು, ಇಲ್ಲ 1 by 1 ಹಾಕಿ ಅದನ್ನ ನಾವು ನಿಧಾನಕ್ಕೆ ನುಣ್ಣಗೆ ರುಬ್ಕೊಂಡ್ರೆ ಯಾವುದೇ ರೀತಿಯಾದಂತ ಸೊಪ್ಪು ತರ ಕಾಣಿಸ್ತಿಲ್ಲ, ಪೂರ್ತಿ ನುಣ್ಣಗೆ ರುಬ್ಕೊಂಡ್ರೆ ನಾವು ತಲೆಗೆ ನೀಟಾಗಿ ಹಚ್ಚಬಹುದು ನಾವು. ಇದನ್ನ ನಾನು ಮಂತ್ಲಿ ಒನ್ಸ್ ಮಾಡ್ತಾ ಇದ್ದೆ ನಾನು. ಮೀನ್ವೈಲ್ ನಂಗೆ ಸೊಪ್ಪು ಸಿಗ್ತಿರ್ಲಿಲ್ಲ ಅಂತ ಸ್ಟಾಪ್ ಮಾಡಿದ್ವಿ. ಈಗ ಮತ್ತೆ ಮನೇಲೆ ಸೊಪ್ಪನ್ನ ನಮಗೆ ಸಿಗೋದ್ರಿಂದ ಮಂತ್ಲಿ ಒನ್ಸ್ ಅಪ್ಲೈ ಮಾಡ್ತಾ ಇದೀನಿ ನಾನು. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಕೂದಲು. ಒಂದು ಗುಡ್ ಕಂಡೀಷನರ್ ಅಂತ ಹೇಳ್ಬಹುದು ನಮ್ಮ ಒಂದು ಕೂದಲಿಗೆ. ದ್ಯಾನ್ ಎಕ್ಸ್ಟರ್ನಲ್ ಕಂಡೀಷನರ್ಗೆನ ಇದು ಮಾಡ್ಬೋದು. ಇದಕ್ಕೆ ಇನ್ನು ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು, ಆಮೇಲಿಂದ ದಾಸವಾಳದ ಸೊಪ್ಪು ಇವನ್ನೆಲ್ಲನೂ ಕೂಡ ಹಾಕೋಬಹುದು. ನಾವು ಫಸ್ಟ್ ಮೆಹಂದಿ ಸೊಪ್ಪು ಮಾತ್ರ ಹಾಕಿ ರುಬ್ಕೊಂಡ್ವಿ. ಆಮೇಲಿಂದ ಹೋಗಿ ಆ ಸೊಪ್ಪು ಅಲ್ಲದಲೇನೆ ಕರ್ಬೇವಿನ ಸೊಪ್ಪು ಮತ್ತೆ ಮನೇಲೆ ಬಿಟ್ಟಿರೋ ದಾಸವಾಳದ್ದು ಎಲೆಗಳನ್ನು ಕೂಡ ಒಂದು 6 ಎಲೆ ತಗೊಂಡ್ಬಂದಿದ್ವಿ. 6 8 ಎಲೆನ ತಗೊಂಡ್ ಬಂದು ಹಾಕಿದೀವಿ. ಯೂಶಲಿ ದಾಸವಾಳದ್ದು ಮೇನ್ ದಾಸವಾಳ ಏನಿರುತ್ತಲ್ಲ ರೆಡ್ ಕಲರ್ ಅದ್ರದ್ದು, ಇಲ್ಲಾಂದ್ರೆ ಬಿಳಿ ದಾಸವಾಳದ್ದು ಮಾತ್ರ ತಗೊಂಬಂದು ಹಾಕ್ಬೇಕು. ಇದಕ್ಕೆ ದಾಸವಾಳದ ಹೂವಿಯ ಕೂಡ ಬೇಕಾದ್ರೂ ಹಾಕೋಬಹುದು, ಬಟ್ ನಾನು ಬರೀ ಇಲ್ಲಿ ಎಲೆನ ಹಾಕೊಂಡಿದ್ದೀನಿ. ಆ ಎಲೆನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ತೊಳಿಬೇಕು, ಅದನ್ನ ಮರಿಬಾರ್ದು. ತೊಳೆದು ಸಣ್ಣದಾಗಿ ಕಟ್ ಮಾಡಿ ಅದನ್ನ ಹಾಕಿ ನುಣ್ಣಕ್ಕೆ ರುಬ್ಕೊಂಡ್ರೆ ನಾವು ತಲೆಗೆ ಹಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಿಗ್ ತರ ಅಂದ್ರೆ ಲೈಕ್ ಲೋಳೆ ತರ ಇರುತ್ತೆ ಅದು ಹಚ್ಬೇಕಾದ್ರೆ, ಬಟ್ ಸ್ಟಿಲ್ ಚೆನ್ನಾಗಿರುತ್ತೆ. ಡಿಕಾಕ್ಷನ್ ಕೂಡ ನಾವು ಜಾಸ್ತಿ ಹಾಕೊಂಡಿಲ್ಲ, ಯಾಕೆಂದ್ರೆ ನೀರ್ ಹಾಕ್ಬಿಟ್ರೆ ಹಚ್ಚಕ್ಕಾಗಲ್ಲ ಅಂತ. ಒಂದು 1/4 ಅರ್ಧ ಲೋಟದಷ್ಟು ಕಾಫಿ ಕುಡಿಯೋ ಗ್ಲಾಸ್ ಬರುತ್ತಲ್ಲ ಆ ಗ್ಲಾಸಲ್ಲಿ 1/4 ಅರ್ಧ ಲೋಟದ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಅಥವಾ ಎಷ್ಟು ಕ್ವಾಂಟಿಟಿ ನಾವು ಮಾಡ್ತಾ ಇದೀವಿ ರುಬ್ತಾ ಇದೀವಿ ಅನ್ನೋದ್ರ ಮೇಲೆ ನಾವು ಪ್ರತಿಯೊಂದು ಬ್ಲೆಂಡ್
ಬ್ಲೆಂಡರಲ್ಲೇ ಮಾಡಿದ್ವಿ. ಯೂಶಲಿ ಬ್ಲೆಂಡರಲ್ಲಿ ಜ್ಯೂಸ್ ಮಾತ್ರನೇ ನಮ್ಮ ಮನೇಲಿ ಮಾಡೋದು, ಖಾರ ಎಲ್ಲ ರುಬ್ಬಲ್ಲ. ಸೊ ಹಂಗಾಗಿ ಬ್ಲೆಂಡರಲ್ಲಿ ಮಾಡ್ಕೊಂಡ್ವಿ ನಾವು. ಸೊ ದಟ್ ತಲೆಗೆ ಉಪ್ಪು ಏನು ಟಚ್ ಆಗಲ್ಲ, ನೀಟಾಗಿ ಕ್ಲೀನ್ ಆಗಿರುತ್ತೆ ಬ್ಲೆಂಡರ್ ಅಂತ. ಆ್ಯಂಡ್ ನುಣ್ಣಗೆ ರುಬ್ಬಬಹುದು ಅಂತ. ಆ್ಯಂಡ್ ನಾವು ಇದನ್ನು ರುಬ್ಬಿರೋದನ್ನ ನನ್ನ ತಮ್ಮಂಗೆ ಆಟ ಆಡ್ಸೋಕ್ಕೆ ಅಂದ್ಬಿಟ್ಟು ಅವ್ನಿಗೆ ಹಚ್ತೀನಿ ಅಂತ ಸ್ವಲ್ಪ ರೇಗಿಸ್ತಾ ಇದ್ದೆ ನಾನು. ಬಟ್ ಹಚ್ಲಿಲ್ಲ, ಸುಮ್ಮನೆ ರೇಗಿಸಿದ್ದಷ್ಟೇ ನಾನು ಅವನಿಗೆ. ಇದನ್ನ ಮತ್ತೆ ಮಮ್ಮಿನೇ ನನಗೆ ನೀಟಾಗಿ ತಲೆಗೆ ಪೂರ್ತಿ ಬುಡದಿಂದ ಕೂದಲು ತುದಿ ತನಕನೂ ಹಚ್ಚಿ ಕೊಡ್ತಾರೆ. ಪ್ರತಿ ಸತಿಗೂ ಮಮ್ಮಿನೇ ನನಗೆ ಮೆಹಂದಿ ಆಗಲಿ ಏನೇ ಪ್ಯಾಕ್ ಆಗಲಿ ತಲೆಗೆ ಹಚ್ಕೊಂಡ್ರೆ ನಾನು ಅವರೇ ನಂಗೆ ಹಚ್ಕೊಡೋದು. ಜಸ್ಟ್ ಸ್ಪ್ರೇ ಮಾತ್ರ ನಾನೇ ಮಾಡ್ಕೋತಾ ಇರ್ತೀನಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಮಮ್ಮಿನೇ ಹಚ್ಚೋದು. ಆ್ಯಂಡ್ ನಾನು ಊರಲ್ಲಿ ಇದ್ದೀನಿ, ಚನ್ನಪಟ್ಟಣದಲ್ಲಿ ಇದ್ದೀನಿ ಅಂತಂದ್ರೆ ನನ್ನ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಕೂಡ ಮಮ್ಮಿ ಆ ಥರನೇ. ನೀಟಾಗಿ ಬುಡದಿಂದ ಕೂದಲು ತುದಿ ತನಕನೂ ನೀಟಾಗಿ ಹಚ್ಕೊಡ್ತಾರೆ. ಆ್ಯಂಡ್ ಜಡೆನೂ ಟೈಟಾಗಿ ಚೆನ್ನಾಗಿ ಹಾಕೊಡ್ತಾರೆ. ನಾವು ಬರೀ ಕೂದಲಿಗೆ ಎಣ್ಣೆ ಹಚ್ಚೋದು ಬಾಚೋದ್ರಿಂದ ಮಾತ್ರ ಕೂದಲಿದಾಗಲ್ಲ, ನಾವು ರಿವರ್ಸ್ ಕೂಂಬಿಂಗ್ ಕೂಡ ಮಾಡಬೇಕು ಕೂದಲನ್ನ. ಹಾಗೆ ನಾವು ಜಡೆನ ತುದಿ ತನಕ ಟೈಟಾಗೆ ಜಡೆ ಎಣೆದು ರಬ್ಬರ್ ಬ್ಯಾಂಡ್ ಹಾಕದಂಗೆಲ್ಲ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಚಿಕ್ಕದ್ರಲ್ಲಿ ಒಂದು ಟಿಪ್ ಏನಪ್ಪ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹುಟ್ಟಿದ ಮಕ್ಕಳಿಗೆ ಉದ್ದ ಕೂದಲು ಕೊಟ್ಟಾದ್ಮೇಲಿಂದ ನಾವು ಯೂಶಲ್ ಆಗಿ ಏನ್ ಮಾಡ್ತೀವಿ, ಉದ್ದ ಕೂದಲು ಬೇಕು ಅಂತ ಬಿಟ್ಬಿಡ್ತೀವಿ. ಬಟ್ ಸರ್ಟನ್ ಒಂದು 5-6 ಇಯರ್ಸ್ ಅವ್ರು ಬರೋ ತನಕನೂ ಕೂದಲನ್ನ ನಾವು ಕಟ್ ಮಾಡಿಸ್ತಲೇನೆ ಅದನ್ನ ನಾವು ಒತ್ತಾಗೆ ಇದು ಮಾಡಿದ್ರೆ, ನೀಟಾಗಿ ಪಾರ್ಲರ್ಗಳಲ್ಲಿ ಹೋಗಿ ಅವ್ರ ಕೂದಲನ್ನ ಕಟ್ ಮಾಡಿಸ್ಕೊಂಡ್ ಬಂದ್ರೆ ಕೂದಲು ತಿಕ್ಕಾಗಿ ಬೆಳೆಯುತ್ತೆ. ನಂಗೆ ಫುಲ್ ತೆಳುವು ಇತ್ತು, ಜಾಸ್ತಿ ಕೂದಲಿಲ್ಲ. ಬಟ್ ಇಲ್ಲಿ ಪ್ರೀತಿ ಆಂಟಿ ಅಂತ ಒಬ್ರು, ಪ್ರೀತಿ ಬ್ಯೂಟಿ ಪಾರ್ಲರ್ ಅಂತ, ಪ್ರೀತಿ ಆಂಟಿ ಚೆನ್ನಾಗಿ ಒತ್ತಾಗಿ, ವಸಂತ ಆಂಟಿ ನೀಟಾಗಿ ಅದನ್ನ ಕಟ್ ಮಾಡಿ ಕೊಡೋ ನನಗೆ. ಮೇ ಬಿ ನಂಗೆ 5th ಸ್ಟ್ಯಾಂಡರ್ಡ್ ತನಕ ಬಾಬ್ ಕಟ್ ಇದ್ದಿದ್ದು ನಂದು. ಆಮೇಲೆ ನಾನು ಕೂದಲು ಬೆಳೆಸ್ಲಿಕ್ಕೆ ಶುರು ಮಾಡಿದ್ದು. ಸೊ ಅವಾಗ ನಂಗೆ ಇವನ್ ಬಾಬ್ ಕಟ್ ಇದ್ದಾಗಲೂ ತಲೆಗೆ ಹಚ್ಕೊಡೋರು, ಇವಾಗ್ಲೂ ಕೂಡ ಹಚ್ಚಿಸ್ಕೋತೀನಿ. ಬಟ್ ನನಗೆ ಏನೇ ಒಂದು ಹೇರ್ ಟೇಕ್ ಕೇರ್ ಅನ್ನೋದು ಚೆನ್ನಾಗಿ ಆಗ್ತಿದೆ ಅಂದ್ರೆ ಅದು ಮಮ್ಮಿ ಮಾಡೋದ್ರಿಂದನೇ. ಸೊ ಇದನ್ನ ನೀವು ಕೂಡ ಟ್ರೈ ಮಾಡಿ. ಸೊಪ್ಪಿಲ್ಲ ಅಂತಂದ್ರೆ ಪೌಡರಲ್ಲೂ ಕೂಡ ಹೇಗ್ ಮಾಡೋದು ಅಂತ, ಅಥವಾ ಅದನ್ನ ಹೇಗ್ ಕಲ್ಸೋದು ಅಂತ ನೆಕ್ಸ್ಟ್ ಯಾವ್ದಾನ ಒಂದು ವ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ. ಅಂಡ್ ಯೂಶಲಿ ನಾನು 2 months once ಇಲ್ಲ ಮಂತ್ಲಿ ಒನ್ಸ್ ಪೌಡರ್ದು ಹಚ್ಕೋತೀನಿ, ಇದನ್ನು ಹಚ್ಕೋತೀನಿ. ಬಿಳಿ ಕೂದ್ಲಿದೆ ಅಂತ ಹಚ್ಬೇಕು ಅಂತೇನಿಲ್ಲ, ಒಂದು ಕೂದಲು ನರಿಶ್ಮೆಂಟ್ಗೋಸ್ಕರ ಹಚ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಮಮ್ಮಿ ಕೈ ಕಲರ್ ತೋರಿಸ್ತಾ ಇದಾರೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದು ಅಂತ. ಅದು ನ್ಯಾಚುರಲ್ ಕಲರ್ ಆಕ್ಚುಲಿ. ನಾವು ಇನ್ನು ಟೀ ಮತ್ತೆ ಕಾಫಿ ಡಿಕಾಕ್ಷನ್ ಏನ್ ಮಾಡ್ತೀವಲ್ಲ, ಅದಕ್ಕೆ ಒಂದು ಚಿಕ್ಕ ಪೀಸ್ ಅಡಕೆನೂ ಹಾಕಿ ಡಿಕಾಕ್ಷನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅದನ್ನ ಹಚ್ಚಿದ ಮೇಲಿಂದ ನಾನು ಯೂಶಲಿ ಮೆಹಂದಿ ಸೊಪ್ಪಿಂದಾದ್ರೆ 1 hour to 2 hours ಇರ್ತೀನಿ ಅಷ್ಟೇ ನಾನು. ಅದೇ ಪೌಡರ್ ನಾನು ಮಾಡ್ಕೊಂಡಿದ್ದೀನಿ, ಮಾರ್ನಿಂಗ್ ಒಂದು 8 o'clock ಹಂಗೆ ಹಚ್ಕೊಂಡ್ರೆ ನೈಟ್ ಒಂದು 8-9 o'clock ತನಕ ನಾನು ಆಲ್ಮೋಸ್ಟ್ ಒಂದು 10 to 12 hours ನೆನಿತೀನಿ ಯೂಶಲಿ ನಾನು. ಸೊ ನನಗೆ ಅದು ನನ್ನ ಬಾಡಿಗೆ ಸೆಟ್ ಆಗಿದೆ. ಹಾಗಾಗಿ ಇಫ್ ಅದು ನಿಮಗೆ ಕೋಲ್ಡ್ ಆಗ್ಬಿಡುತ್ತೆ ಬೇಗ ಅಂತಂದ್ರೆ ತುಂಬಾ ಹೊತ್ತು ನೆನೆಯೋದು ಬೇಡ. ನಾನು ಈ ಸೊಪ್ಪು ಹಚ್ಕೊಂಡಾಗ ನಾನು ಮ್ಯಾಕ್ಸಿಮಮ್ 2 hours ಅಷ್ಟೇ ಇದ್ದೆ, ಬಿಕಾಸ್ ನನಗೆ ಟೈಮ್ ಲಿಮಿಟ್ ಕಮ್ಮಿ ಇತ್ತು. ನಂಗೆ ಬೇರೆ ಎಲ್ಲೋ ಕೆಲಸ ಆಯ್ತು, ಅಲ್ಲಿ ಹೋಗ್ಬೇಕಿತ್ತು. ಸೊ ಹಾಗಾಗಿ ಆ ಟೈಮ್ ಲಿಮಿಟ್ ಕಮ್ಮಿ ಇದ್ದಿದ್ರಿಂದ ನಾನು ತುಂಬಾ ಡ್ರ್ಯಾಗ್ ಮಾಡಿ ಇದು ಮಾಡಿರ್ಲಿಲ್ಲ. ಒಂದು 2 hours ನಾನು ಸ್ನಾನ ಮಾಡ್ಕೊಂಡೆ. ಒಂದು ಬೇಜಾರಾಗೋದು ಏನಪ್ಪ ಅಂತಂದ್ರೆ, ಸ್ನಾನ ಮಾಡಿ ಬಂದ ಮೇಲಿಂದ ತಲೆಯಲ್ಲಿ ಹೊಟ್ಟು ಅಂದ್ರೆ ಸೊಪ್ಪಿನ ಹೊಟ್ಟು ತುಂಬಾ ಇರುತ್ತೆ. ಅದನ್ನ ನಾವು ಒದ್ದೆ ಕೂದಲಲ್ಲಿ ಎಷ್ಟೇ ಕೊಡ್ಬೋದ್ರೂ ಅದು ಇದಾಗಲ್ಲ. ನಾವು ಒಂದ್ ಸ್ವಲ್ಪ ಹೋಗಿ ಬಿಸಿಲಲ್ಲಿ ಡ್ರೈ ಮಾಡ್ಕೊಬೇಕು, ಇಲ್ಲ ಹಂಗೇನೆ ಒಣಗಿಸ್ಕೊಂಡು ಆಮೇಲಿಂದ ಚೆನ್ನಾಗಿ ಕೊಡಗಿದ್ರೆ ಮಾತ್ರನೇ ಅದು ಹೋಗೋದು. ಒಂದು 2-3 ಸತಿ, 3-4 ಸತಿ ಕೂದಲು ನೀಟಾಗಿ ಬಾಚಿ ಇಟ್ರೆ ನಾವು ಆ ಹೊಟ್ಟೆಲ್ಲ ಹೊಟ್ಟೋಗುತ್ತೆ. ಅಂಡ್ ಮೆಹಂದಿ ಸ್ಮೆಲ್ ಎಷ್ಟು ಜನಕ್ಕೆ ತುಂಬಾ ಇಷ್ಟ ಆಗತ್ತೆ ಅದನ್ನ ನಂಗೆ ಹೇಳಿ. ನಂಗೆ ತುಂಬಾ ಇಷ್ಟ, ಕೈಗೆ ಹಾಕೊಂಡಾಗಾದ್ರೂ ಸರಿ, ತಲೆಗೆ ಹಾಕ್ತಾಗಾದ್ರೂ ಸರಿ, ನಂಗೆ ಮೆಹಂದಿ ಸ್ಮೆಲ್ ತುಂಬಾನೇ ಇಷ್ಟ. ಈ ಸತಿ ರುಬ್ಬಿದಷ್ಟು ಮಮ್ಮಿ ನನಗೆ ಹಚ್ಚಿದ್ರು. ನನ್ನ ಕೂದಲಿಗೆ ಸಾಕಾಯ್ತು ಅಷ್ಟೇ, ಅದು ಅವ್ರಿಗೆ ಸಾಕಾಗ್ಲಿಲ್ಲ. ಸೊ 1 ತಿಂಗಳು ನನಗೆ, 1 ತಿಂಗಳು ಅವ್ರಿಗೆ. 15 days ಒಂದ್ಸಲಿ ಕಟ್ ಮಾಡ್ಕೊಳ್ಳೋಂಗೆ ಅದು ಬೆಳೀತಾ ಇದೆ. ನಾವು ಎಷ್ಟು ಸತಿ ಗಿಡದಲ್ಲಿ ಎಲೆನ ತೆರಿತೀವಿ ಅಥವಾ ಕಟ್ ಮಾಡ್ತೀವಿ ಅದು ಅಷ್ಟೇ ಚೆನ್ನಾಗಿ ಚಿಗುರುತ್ತೆ, ಯಾವುದೇ ಗಿಡ ಆದ್ರೂ. ಸೊ ನಾವು ನನಗೆ ಕ್ವಾಂಟಿಟಿ ಜಾಸ್ತಿ ಬೇಕು, ನನ್ನ ಕೂದಲು ಉದ್ದ ಇರೋದ್ರಿಂದ. ಸೊ ಈ ಸತಿ ರುಬ್ಬಿದಷ್ಟು ಮಮ್ಮಿ ನನ್ನ ಕೂದಲಿಗೆ ಹಚ್ಚಿದ್ರು, ಅವ್ರ ಕೂದಲಿಗೆ ಸಾಕಾಗಲ್ಲ ಅಂತ ಸುಮ್ಮನಾದ್ರು. ನೆಕ್ಸ್ಟ್ ಯಾವಾಗಾದ್ರೂ ನಾನು ರುಬ್ಬಿ ನಾನು ಹಚ್ಕೋತೀನಿ ಅಂತ ಹೇಳಿದ್ರು. ಯೂಶಲಿ ನನಗೆ ಅವ್ರು ಹಚ್ಕೊಡ್ತಾರೆ, ನಾನು ಅವ್ರಿಗೆ ಹಚ್ಕೊಡ್ತೀನಿ. ನೆಕ್ಸ್ಟ್ ಯಾವಾಗಾದ್ರೂ ಅವ್ರಿಗೆ ಹಚ್ಬೇಕಾದ್ರೂ ಅವರ ಒಂದು ವಿಡಿಯೋ ಶಾರ್ಟ್ಸ್ ಅಲ್ಲೋ ಅಥವಾ ಲಾಂಗ್ ಲೆಂತಿ ವಿಡಿಯೋಸ್ ಅಲ್ಲೋ ಅಪ್ಲೋಡ್ ಮಾಡ್ತೀನಿ ನಾನು.
ಆ್ಯಂಡ್ ನನ್ನ ಕೂದಲಿಗೆ ಹಚ್ಚಿದ್ಮೇಲೆ ನನ್ನ ಕೂದಲನ್ನ ಹಾಗೆ ಒಂದು ನಾಟ್ ಹಾಕಿ ಬಿಟ್ಟಿರ್ತಾರೆ, ಹಂಗೆ ಡ್ರೈ ಆಗುತ್ತೆ. ಇಫ್ ನಿಮ್ಗೆ ಅದನ್ನ ಹಚ್ಕೊಂಡ್ಮೇಲೆ ಸೋರುತ್ತೆ ಆ ಥರ ಏನಾದ್ರು ಅನ್ನಿಸ್ತಿದೆ ಅಂತಂದ್ರೆ ಅದಕ್ಕೆ ಒಂದು ಶವ ಕ್ಯಾಪ್ ತರ ಬರುತ್ತೆ, ಆ ಶವ ಕ್ಯಾಪ್ನು ಕೂಡ ನಾವು ಹಾಕೋಬಹುದು. ಶವ ಕ್ಯಾಪ್ ಹಾಕೊಂಡ್ರೆ ಅದು ಸೋರೋದು, ಇರಿಟೇಟ್ ಆಗೋದು, ಉದ್ರೋದು ಏನೂ ಆಗಲ್ಲ, ನಾರ್ಮಲ್ ಆಗೇ ಇರುತ್ತೆ, ಚೆನ್ನಾಗೇ ಇರುತ್ತೆ ಅದು. ಸೊ ಇದು ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಟ್ರೈ ಮಾಡ್ತೀವಿ, ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ನನಗೆ ಪರಿಚಯ ಇರೋರು ತುಂಬ ಜನ ಮೆಹಂದಿ ಪೌಡರ್ನ ಹೇಗೆ ಕಲಿಸ್ತೀರಾ ಹಚ್ಕೊಳಕ್ಕೂ ಮುಂಚೆ ಅದನ್ನು ತೋರಿಸಿ ಅಥವಾ ಹೇಳಿ ಅಂತ ಹೇಳಿದರು. ಸೊ ಅದನ್ನು ನಾನು ನೆಕ್ಸ್ಟ್ ಯಾವಾಗ ಒಂದು ವಿಡಿಯೋನ ಮಾಡ್ತೀನಿ ನಾನು ಹಚ್ಕೋಬೇಕಾದ್ರೆ ಅಥವಾ ಅದನ್ನು ರೆಡಿ ಮಾಡಬೇಕಾದ್ರೆ. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಇದನ್ನು ನಾವು ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು ಅಂತ ಏನಿಲ್ಲ, ನನಗೆ ಚಿಕ್ಕದರಿಂದ ರೂಢಿ ಇದೆ. ಹಂಗಾಗಿ ನಾನು ತುಂಬ ಹೊತ್ತು ನಾನು ಅದನ್ನು ನೆನೆಸ್ತೀನಿ ತಲೆಯಲ್ಲಿ. ಯಾರಿಗಾದ್ರೂ ಇದು ರೂಢಿ ಇಲ್ಲ ಅಂತಂದರೆ ತುಂಬ ಹೊತ್ತು ತಲೆಯಲ್ಲಿ ಇಟ್ಕೊಳ್ಳೋದೆಲ್ಲ ಮಾಡೋಕ್ಕೋಗ್ಬಿಡಿ, ಬಿಕಾಸ್ ಕೋಲ್ಡ್ ಆಗೋ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಸೊ ನನಗೆ ಒಂಥರ ನಂದು ಕಾಂಬೋ ಬಿಡುತ್ತಲ್ಲ, ಕೋಲ್ಡ್ ಅಲ್ಲ ಹೀಟು ಅಲ್ಲ ನನಗೆ. ಸೊ ಹಂಗಾಗಿ ನನಗೇನು ಆಗಲ್ಲ, ಹಂಗಾಗಿ ನಾನು ಲೈಕ್ 2 hours 3 hours 8 hours ಆ ಥರ ಎಲ್ಲ ಇರ್ತೀನಿ. ಸೊ ನಿಮ್ಗೆ ಆಗಲ್ಲ ಅಂದರೆ ಜಸ್ಟ್ 1/2 hour to 1 hour ಇದ್ದು ವಾಶ್ ಮಾಡಿಬಿಡಿ. ನಾರ್ಮಲ್ ಹೇರ್ ವಾಶ್ ಹೇಗೆ ಮಾಡ್ತೀವೋ ಹಾಗೆ ಹೇರ್ ವಾಶ್ ಮಾಡೋವಂತಹದ್ದು. ಸೊ ಹಚ್ಬೇಕಾದ್ರೂ ತುಂಬ ಕೂದಲಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಕೂದಲನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಇಂಥವೆಲ್ಲ ಮಾಡ್ತಾ ಇರಬೇಕು. ಸೊ ಮಿಕ್ಕಿದ್ಮೇಲೆ ಹಂಗೆ ತಲೆ ಸುತ್ತ ಎಲ್ಲ ಹಚ್ಚಿದ್ರು. ಬಟ್ ಅದು ಅವ್ರ ಕೈಗೆ ಹಚ್ಚಿದಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿತ್ತು ಅಂತಂದರೆ, ನಾರ್ಮಲ್ ನಾವು ಮೆಹಂದಿ ಹಾಕಿದಾಗ ಅದೇನು ಕಲರ್ ಬರುತ್ತೆ ಅಥವಾ ಅರಿಬೇಕಾದ್ರೆ ಏನು ಕಲರ್ ಬರುತ್ತಲ್ಲ ಆ ಕಲರು, ಇಟ್ಸ್ ಅ ನ್ಯಾಚುರಲ್ ಕಲರ್ ಆ್ಯಕ್ಚುಲಿ. ಯಾವುದೇ ರೀತಿಯಾದಂಥ ಪೆಸ್ಟಿಸೈಡ್ಸು ಅಥವಾ ಕೆಮಿಕಲ್ಸ್ನ ಯೂಸ್ ಮಾಡಿರುವಂತಹ ಕಲರ್ ಅಲ್ಲ ಅದು. ಸೊ ಬಿಕಾಸ್ ಹೊರ್ಗಡೆ ನಾವು ತರೋದಕ್ಕೆಲ್ಲ ಔಷಧಿ ಹೊಡೆದಿರ್ತಾರೆ, ಬಟ್ ನಾವು ಮನೇಲಿ ಬೆಳೆಸೋದು ಕೂಡ ಮನೆ ವೇಸ್ಟ್, ಏನು ತರಕಾರಿ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ನೀರಲ್ಲಿ ನೆನೆಸಿ ಆ ನೀರನ್ನ ಗಿಡಗಳಿಗೆ ಹಾಕಿ ನಾವು ಗಿಡನ ಇದು ಮಾಡುವಂತಹದ್ದು. ಸೊ ನ್ಯಾಚುರಲ್ ಆಗಿ ಬೆಳೆದಿರೋಂತಹದ್ದು ಮನೇಲಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊಪ್ಪು ಎಲ್ಲಿ ಸಿಗುತ್ತೆ ಅಂತ ಯಾರು ನನ್ನ ಕ್ವಶನ್ ಮಾಡಿದ್ರೆ ಇದರಲ್ಲಿ ಮನೇಲಿ ಪುಟ್ಟ ಜಾಗ ಇರುತ್ತಲ್ಲ, ನಮ್ಮ ಮನೇಲಿ ಜಾಸ್ತಿ ಜಾಗ ಇದ್ದಾರೆ, ಒಂದು ಪುಟ್ಟ ಸಂದಿಲ್ ನಾವು ಗಿಡಗಳನ್ನ ಹಾಕೊಂಡಿರೋದು. ಸೊ ಎಲ್ಲ ನರ್ಸರಿಗಳಲ್ಲೂ ಈ ಗಿಡಗಳನ್ನ ಸಿಗುತ್ತೆ. ಮ್ಯಾಕ್ಸಿಮಮ್ ಒಂದು 80 to 100 rupees ಇರುತ್ತೆ ಆ ಗಿಡನ. ತಂದು ಒಂದು ಪಾಟಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನೀವು ಹಚ್ಕೋಬಹುದು, ಯೂಸ್ ಮಾಡ್ಬೋದು. ಸೊ ನೀವು ತಗೊಂಬಂದಿರಿ, ಬೆಳೆಸೋದು ಗಿಡಗಳು ಬೆಳೆಸೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನಮ್ಮ ಮಮ್ಮಿ ಕೈ ನೋಡ್ಬೋದು ಎಷ್ಟು ಫುಲ್ ಕೆಂಪು ಕಲರ್ ಬಂದಿದೆ ಅಂತ. ಆ್ಯಂಡ್ ನಾನು ಕೂದಲನ್ನ ಬಿಸಿಲಿನಲ್ಲಿ ಒಣಗಿಸ್ದೆ ಆ್ಯಂಡ್ ಟವಲಲ್ಲಿ ಹಂಗೆ ಒಂಚೂರು ಕೊಡೋದೆ. ಜಾಸ್ತಿ ಟವಲಲ್ಲಿ ಕೂಡ ಕೊಡಬಾರ್ದು, ಬಟ್ ಒದ್ದೆ ಹೋಗೋಷ್ಟು ಮಾತ್ರ ಮಾಡಿದೆ. ಆ್ಯಂಡ್ ಬಿಸಿಲಲ್ಲಿ ನಿಂತು ಒಣಗಿಸಿದ್ರೆ ಆ ಕೂದಲು ಕೆಂಪಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ವಿಡಿಯೋದಲ್ಲಿ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಂತೂ ಫುಲ್ ಬರ್ಗ್ಯಾಂಡಿ ಕಲರ್ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಹೇಗಿತ್ತು ಅನ್ನೋದು ಹೇರ್ ವಾಶ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ ನೋಡಿ. ವಾಶ್ ನನ್ನ ಕೂದಲು ಹೀಗೆ ಫುಲ್ ಸಿಲ್ಕಿಯಾಗಿದೆ, ಸ್ವಲ್ಪ ಬೌನ್ಸಿ ಅನ್ನಿಸ್ತಿದೆ, ಆದರೆ ಹಿಂಗೆ ಕುತ್ಕೊಳ್ಳೋ ಆಮೇಲೆ ಸ್ವಲ್ಪ ಫ್ಲ್ಯಾಟ್ ಆಗ್ತಾ ಇದೆ. ಹೋಪ್ ನಿಮಗೆ ನಾನು ತೋರಿಸಿದಂಥ ರೆಮಿಡೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.